ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಂದರೆ ನಾನ್ ಎಚ್ ಕೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1/9/2024 ನಿಮ್ಮದು ಎಕ್ಸಾಮ್ ಮುಗಿದಿತ್ತು. ಇದರಂತೆ ಅಫಿಷಿಯಲ್ KA ಅಫಿಷಿಯಲ್ ಆಗಿ ಕೀ ಆನ್ಸರ್ ಕೂಡ ಬಂದಿದೆ. ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ 1 ಕಟ್ ಆಫ್ ಎಷ್ಟು ಹಾಗೂ ಎಕ್ಸ್ಪೆಕ್ಟೆಡ್ 1:1 ಕಟ್ ಆಫ್ ಎಷ್ಟು ಅಂದ್ರೆ ಒಂದು ಹುದ್ದೆಗೆ ಒಂದು ಅಭ್ಯರ್ಥಿ ಅಂತ ಆಯ್ಕೆ ಮಾಡೋ ಕಟ್ ಆಫ್ ಲಿಸ್ಟ್ ಎಷ್ಟಾಗಿರ್ತದೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ದಿನನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಪ್ರತಿಯೊಬ್ಬರು ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಮಾಡಿದ್ದು ಇದರ 1/5ಗೆ ಸಂಬಂಧಿಸಿದಂತೆ ಯಾರ್ಯಾರ್ದೆಲ್ಲ ನಿಮ್ಮ ಕಟ್ ಆಫ್ ಲಿಸ್ಟ್ ಎಷ್ಟಾಗಿದೆ ಅಥವಾ ನಿಮ್ಮ ಸ್ಕೋರ್ ಎಷ್ಟಾಗಿವೆ ಅಂತ ಕಮೆಂಟ್ ಮೂಲಕ ತಿಳಿಸಿದ್ವಿ. ಸಾಕಷ್ಟು ಅಭ್ಯರ್ಥಿಗಳು 100-200 ಅಭ್ಯರ್ಥಿಗಳು ಮೆಸೇಜ್ ಮೂಲಕ ತಿಳಿಸಿದ್ದಾರೆ. ಅದನ್ನು ಆಧರಿಸಿ ಮತ್ತು ಲಾಸ್ಟ್ ಇಯರ್ ಕಟ್ ಆಫನ್ನು ಆಧರಿಸಿ ಮತ್ತು ಸಾಕಷ್ಟು ಅಭ್ಯರ್ಥಿಗಳನ್ನು ಕೇಳಿಕೊಂಡು ಈ ಕಟ್ ಆಫ್ ಲಿಸ್ಟನ್ನು ಮಾಡಿರ್ತೀವಿ ಸ್ನೇಹಿತರೆ. ಹಾಗಿದ್ದರೆ GM ಅಭ್ಯರ್ಥಿಗೆ ಕಟ್ ಆಫ್ ಎಷ್ಟಿಂದ ಇರ್ತದೆ? ಇದು 1:1 ಕಟ್ ಆಫ್ ಹೇಳ್ತಾರೆ ಇದು. ಹಾಗೂ SC STಗೆ ಎಷ್ಟು, 2Aಗೆ ಎಷ್ಟು, 3Bಗೆ ಎಷ್ಟು, ಪ್ರತಿಯೊಂದು ಕ್ಯಾಟಗರಿದು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಯಾವುದೇ KA ಬಂದ ಅಫಿಷಿಯಲ್ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಕೇವಲ ನಾವೇ ಒಂದು ಲೆಕ್ಕದ ಆಧಾರದ ಮೇಲೆ ಅಂದರೆ ಲಾಸ್ಟ್ ಇಯರ್ ಕಟ್ ಆಫು ಮತ್ತು HKದು ಏನಿತ್ತಲ್ಲ ಆ ಕಟ್ ಆಫನ್ನು ಟ್ಯಾಲಿ ಮಾಡಿಕೊಂಡು ಅದ್ರ ಜೊತೆಗೆ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಆ ಕಮೆಂಟ್ಗಳನ್ನು ಆಧರಿಸಿ ನಾವು ತಯಾರಿಸಿದ ಕಟ್ ಆಫ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ. ಇದು ಬಂದು 1:1 ಕಟ್ ಆಫ್ ಆಗಿರ್ತದೆ ಸ್ನೇಹಿತರೆ. ಸಾಕಷ್ಟು ಅಭ್ಯರ್ಥಿಗಳು ಈಗ 1:5 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನಾವು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಇನ್ನೂ ಯಾರ್ಯಾರು ಅದನ್ನು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇದೆ, ಹೋಗಿ ನೋಡ್ಕೋಬೋದು ಸ್ನೇಹಿತರೆ. 1:1ಗೆ ಮತ್ತು 1:5ಗೆ ಸಾಕಷ್ಟು ಗಜಗದಾಂತರ ಅಂದ್ರೆ ಒಂದು ಹುದ್ದೆಗೆ 5 ಮಂದಿಯಲ್ಲಿ ಒಂದು ಹುದ್ದೆಗೆ ಒಂದು ಅಭ್ಯರ್ಥಿಯಲ್ಲಿ ಅಂತೇಳಿ ಟ್ಯಾಲಿ ಮಾಡಿದ್ರೆ ಇದು ಕೂಡ ಚೇಂಜ್ ಆಗುತ್ತೆ, ಅಂದ್ರೆ ಕಟ್ ಆಫ್ ಲಿಸ್ಟ್ ಕೂಡ ಚೇಂಜ್ ಆಗ್ತದೆ. ಅದಕ್ಕಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ 1:1ಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಕತ್ತೀವಿ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದಂತೆ ಇದು ಕೇವಲ ಪುರುಷ ಅಭ್ಯರ್ಥಿಗಳದ್ದಾಗಿರ್ತದೆ, ಯಾವುದೇ ರೀತಿಯ ಮಹಿಳೆಯರದು ಇರಲ್ಲ. ಇದರಲ್ಲಿ ನಾವು ಹೇಳಿರೋ ಮಾರ್ಕ್ಸ್ಗಳು 1 ಅಥವಾ 3ರವರೆಗೂ ಕೂಡ ವೇರಿಯೇಷನ್ ಆಗೋದು, ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು ಸ್ನೇಹಿತರೆ. ಹಾಗಿದ್ದರೆ GM ಕ್ಯಾಟಗರಿ ಅಭ್ಯರ್ಥಿಗಳು ಯಾವುದೇ ರೀತಿಯ ಮೀಸಲಾತಿಗಳನ್ನ ಕೋರಲಾರದೆ ಅಂದ್ರೆ 52ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಎಲ್ಲರೂ ಆಯ್ಕೆ ಆಗಿರೋದೆ 1:1ಗೆ ಹೇಳ್ತಾ ಇರೋದು ಇದು. ಇನ್ನು 3A ಮತ್ತು 3B ಅಭ್ಯರ್ಥಿಗಳು 49ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು, SC ಅಭ್ಯರ್ಥಿಗಳು 42ಕ್ಕಿಂತ ಹೆಚ್ಚಿನ ಅಂಕ, 2A ಅಭ್ಯರ್ಥಿಗಳು 47, ST ಅಭ್ಯರ್ಥಿಗಳು 44, ಹಾಗೆ 2B ಅಭ್ಯರ್ಥಿಗಳು 49, ಹಾಗೆ ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳು 46ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಈ ಹುದ್ದೆಗಳಿಗೆ ಆಯ್ಕೆ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಇದಕ್ಕಿಂತ 2 ಅಥವಾ 3 ಅಂಕ ಮತ್ತು ಇದಕ್ಕಿಂತ 2 ಅಥವಾ 3 ಅಂಕ ಹೆಚ್ಚಿಗೆ ಪಡೆದವರು ಕೂಡ ವೇರಿಯೇಷನ್ ಆಗ್ಬೋದು. ಯಾಕಂದರೆ ಮೀಸಲಾತಿಗೆ ಅನುಗುಣವಾಗಿ ಒಂದೆರಡು ಸಾರಿ ಕಟ್ ಆಫ್ ಲಿಸ್ಟ್ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಆದರೆ ಮೀಸಲಾತಿ ಅನುಗುಣವಾಗಿ ಸಾಕಷ್ಟು ಬಾರಿ ಕಡಿಮೆ ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಅದಕ್ಕಾಗಿ ಇದಕ್ಕಿಂತ 2-3 ಅಂಕಗಳನ್ನ ಕಮ್ಮಿ ಪಡೆದವರು ಕೂಡ ನಿಮ್ದು ಏನಾರ ಡಾಕ್ಯುಮೆಂಟ್ಸಲ್ಲಿ ಏನಾರ ವೇರಿಯೇಷನ್ ಇದಪ್ಪ ಅಂದರೆ ಏನಾರ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದ್ರೆ ನೀವು ಈಗಾಗಲೇ ತೆಗೆಸಿಕೊಳ್ಳಬಹುದಾಗಿರ್ತದೆ ಸ್ನೇಹಿತರೆ. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿನಿತ್ಯ ಪೋಲನ್ನು ಬಿಡ್ತೀವಿ. ಅಂದರೆ BMTC ಹುದ್ದೆಗಳದ್ದು ಯಾರ್ಯಾರೆಲ್ಲ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರತ್ತೇಳಿ ಒಂದು ಚಾರ್ಟನ್ನು ಬಿಡ್ತೀವಿ. ಆ ಚಾರ್ಟ್ ಮುಖಾಂತರ ನೀವು ಒಟ್ಟರು ಕೂಡ ವೋಟ್ ಮಾಡಿದ್ರಂದರೆ ಇನ್ನೊಂದು ಸರಿಯಾದ ರೀತಿಯಲ್ಲಿ ನಿಮ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಎಷ್ಟು ಬರುತ್ತಂತ ಇನ್ನೊಂದು ಕೂಡ ವಿಡಿಯೋ ಮಾಡಿ ಕೂಡ ನಾವು ಹೇಳ್ಬೋದು. ಈಗ ಆಲ್ರೆಡಿ ಇದನ್ನು ಮಾಡಿದ್ದೀವಿ. ಇದಕ್ಕಿಂತ 2 ಅಥವಾ 3 ಅಂಕಗಳು ಮಾತ್ರ ವೇರಿಯೇಷನ್ ಆಕವು. ಆ ರೀತಿಯ ವೋಟ್ ನೀವೇನಾದರೂ ಪ್ರತಿಯೊಬ್ಬರು ಕೂಡ ವೋಟನ್ನು ಮಾಡಿದ್ದರಿಗೆ ಅಲ್ಲಿ ಕೇವಲ 0.5 ಅಂಕಗಳವರೆಗೂ ಮಾತ್ರ ವೇರಿಯೇಷನ್ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ, ಪ್ರತಿಯೊಬ್ಬರು ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ. ಸಾಕಷ್ಟು ಅಭ್ಯರ್ಥಿಗಳು ಏನಪ್ಪ ಅಂದ್ರೆ 30 ಅಂಕಗಳನ್ನು ನಾವು ಪಡೆದುಕೊಳ್ಬೇಕು. 30% ಅಂಕಗಳಂದ್ರೆ ಮಿನಿಮಮ್ ಮಾರ್ಕ್ಸನ್ನು ನಮ್ಮ BMTC ಹುದ್ದೆಗಳು ಅಂದ್ರೆ KA ಇಲಾಖೆ ಏನು ಹೇಳಿದೆ ಅಂದ್ರೆ ಸಾಮಾನ್ಯ ಪರೀಕ್ಷೆಯಲ್ಲಿ ನೀವೇನಾದ್ರೆ ಅಂಕಗಳನ್ನ ಪ್ರತಿಯೊಬ್ಬರು ಕೂಡ 30 ಅಂಕಗಳನ್ನ ಅಥವಾ 30% ಅಂತ ಹೇಳಿದ್ದಾರೆ. ಅದು ಏನೆಂಬುದನ್ನು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ದಿನ.